ಕಾರ್ಮಿಕರು, ನಮ್ಮ ಹೆಣ್ಮಕ್ಳು, ಇವರೆಲ್ಲಾನು ಕಡಿಮೆ ಆಹಾರ ತಿಂದು ಅಪೌಷ್ಟಿಕತೆಯಿಂದ ಈ 2 ಕ್ಯಾಟಗರಿನ ನಾವು ನೋಡಬಹುದು. ಇಲ್ಲಿ ನಾವು ಮಹಿಳೆಯರು ಮತ್ತು ಗರ್ಭಿಣಿಯರು ಮತ್ತು ಪ್ರೌಢ ಮಹಿಳೆಯರು ಇಂಥವ್ರನ್ನೆಲ್ಲ ನಾವು ತಗೊಂಡಾಗ ಇಲ್ಲಿ ನಮ್ಮಲ್ಲಿ ಅನಿಮಿಯಾ ಅನ್ನೋದು ಸಾಕಷ್ಟು ರಾರಾಜಿಸ್ತಿದೆ ಅಂತ ಹೇಳ್ಬೋದು. ಸುಮಾರು 60% ನಷ್ಟು ನಮ್ಮ ದೇಶದಲ್ಲಿ ಈ ಅನಿಮಿಯಾ ಇದೆ. ಸೊ ಅನಿಮಿಯಾ ಅಂದ್ರೆ ಏನು? ರಕ್ತಹೀನತೆ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ಪ್ರಮಾಣ ರಕ್ತದಲ್ಲಿ ಕಡಿಮೆ ಇರುತ್ತೆ. ಇದು ಯಾಕೆ ಈ ತೊಂದರೆ ಕಂಡು ಬರ್ತಾ ಇದೆ ಅಂತಂದ್ರೆ, ನಾವು ಸರಿಯಾದ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರ್ತಕ್ಕಂಥ ಆಹಾರ ಸೇವನೆ ಮಾಡ್ತಾ ಇಲ್ಲ, ಶಕ್ತಿಯ ಕೊರತೆ ಇದೆ ನಮ್ಮ ಆಹಾರದಲ್ಲಿ, ಪ್ರೋಟೀನ್ ನ ಕೊರತೆ ಇದೆ. ಈ ಎಲ್ಲಾ ತೊಂದರೆಗಳಿಂದ ನಾವು ಈ ಅನಿಮಿಯಾ ಅನ್ನೋ ಒಂದು ರೋಗಕ್ಕೆ ಎಲ್ಲರೂ ತುತ್ತಾಗ್ತಾ ಇದ್ದೀವಿ. ಈ ಅನಿಮಿಯಾ ಇಂದ ಬರೀ ರಕ್ತಹೀನತೆ ಮಾತ್ರ ಆಗೋದ್ ಅಲ್ದೇನೆ ಮುಂದೆ ಆ ತಾಯಿ ಗರ್ಭಿಣಿ ಆಗ್ತಾಳೆ. ಇದು ಪ್ರೌಢಾವಸ್ಥೆಯಲ್ಲೇ ಶುರುವಾಗುತ್ತೆ. ಯಾವಾಗ ಹೆಣ್ಣು ಮಗು ಋತುಮತಿ ಆಗ್ತಾಳೆ ಆವಾಗಿಂದಾನೇ ಈ ತೊಂದರೆ ಶುರುವಾಗುತ್ತೆ. ನಾವು ಏನ್ ಮಾಡ್ತೀವಿ, ಹಳ್ಳಿಗಳಲ್ಲಿ ಗಂಡು ಮಗುವಿಗೆ ಕೊಡುವಂತ ಒಂದು ಪ್ರಾಮುಖ್ಯತೆಯನ್ನ ನಾವು ಹೆಣ್ಣು ಮಗಳಿಗೆ ಕೊಡೋದಿಲ್ಲ. ಆದ್ರೆ ನಾವು ಹೆಣ್ಣು ಮಗುವಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ, ಹೆಚ್ಚಿನ ಪೋಷಣೆ ನಾವು ಹೆಣ್ಣು ಮಗುವಿಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಮುಂದಿನ ಪ್ರಜೆಗಳು, ಮುಂದಿನ ಮಕ್ಕಳು ನಾವು ಹೆಲ್ದಿ ಆಗಿರ್ಬೇಕು, ನಮ್ಮ ನಾಗರಿಕರು ಹೆಲ್ದಿ ಆಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು, ಬುದ್ಧಿವಂತರು ಆಗಿರ್ಬೇಕು. ಇವೆಲ್ಲ ಬೇಕು ಅಂತಂದ್ರೆ ನಾವು ಆ ಹೆಣ್ಣು ಮಗುವಿಗೆ ಅತಿ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಬಿಟ್ಟು ನಾವು ಕೇರ್ ಅನ್ನ ತಗೊಂಡು ಒಳ್ಳೆ ಆಹಾರಗಳನ್ನ, ಪೌಷ್ಟಿಕ ಆಹಾರ ಕೊಡಬೇಕಾಗತ್ತೆ. ಪ್ರೌಢಾವಸ್ಥೆಯಲ್ಲೇ ಶುರುವಾಗುತ್ತೆ. ನಿಮ್ಗೆಲ್ಲ ಈಗ ಗೊತ್ತಿರ್ಬೋದು, ಪೋಷಣಾ ಅಭಿಯಾನದಲ್ಲಿ ಅಂಗನವಾಡಿಗಳೆಲ್ಲ ಕಿಶೋರಿಯರಿಗೆ, ಮಹಿಳೆಯರಿಗೆ, ಗರ್ಭಿಣಿ ಮಹಿಳೆಯರು, ಅದರಲ್ಲೂ ಬಾಣಂತಿ ಮಹಿಳೆಯರಿಗೆ ಆಹಾರ ಕೊಡ್ತಾರೆ. ಯಾಕೆ ಅವರಿಗೆ ಕೊಡಬೇಕು ಅಂತ ನಾವು ವಿಚಾರ ಮಾಡಿದಾಗ ಇಲ್ಲಿ ನಾವು ಅವರು ಆರೋಗ್ಯವಂತರಾಗಿದ್ರೆ ನಮ್ಮ ಮುಂದಿನ ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ತೀವಿ, ಗರ್ಭಿಣಿ ಇದ್ದಾಗ ಆ ತಾಯಿ ಹೆಚ್ಚಿನ ಆಹಾರ ತಿನ್ಬಹುದು, ಆದ್ರೆ ಬಾಣಂತಿ ಆದಾಗ ಮತ್ತೆ ಆಹಾರನ ಕಡಿಮೆ ಸೇವನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಬಾಣಂತಿಯಲ್ಲಿ ಗರ್ಭಿಣಿ ಇದ್ದಾಗಿನಕ್ಕಿಂತ ಹೆಚ್ಚಿನ ಆಹಾರ ಅವಳಿಗೆ ಬೇಕಾಗುತ್ತೆ. ಅದನ್ನ ಗಮನ ವಹಿಸ್ಕೊಂಡು ನಾವು ಎಣ್ಣೆ, ಸಕ್ಕರೆ ಅಂದೆ ಅದನ್ನ ಹೆಚ್ಚಿಗೆ ತಗೊಂಡೆ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಮತ್ತೆ ಇಂಬ್ಯಾಲೆನ್ಸ್ ಆಗುತ್ತೆ, ಅಸಮತೋಲನ ಆಗುತ್ತೆ. ಸೊ ಹಾಗಾಗಿ ಪ್ರಮಾಣ ಬಹಳ ಇಂಪಾರ್ಟೆಂಟ್. ಮತ್ತೆ ನಾವು ಮೀಲ್ಸ್ ಅನ್ನ ನಾವು 3 ಭಾಗ ಮಾಡ್ತೀವಿ ಒಂದು ದಿನದಲ್ಲಿ. ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಅಂತ 3 ಭಾಗಗಳಾಗಿ ಮಾಡ್ತೀವಿ. ನಡುವೆ ಕೆಲವೊಬ್ರು ತಿಂಡಿ ಅಂದ್ರೆ ಸ್ನಾಕ್ಸ್ ಅಂತ ತಗೊಳ್ತೀವಿ. ಸೊ ಈ ಉಪಹಾರ, ನಮ್ಮ ಈ ಊಟದಲ್ಲಿ ನಾವು ಏನ್ ಮಾಡ್ಬೇಕು, ಎಲ್ಲಾ ನಮ್ಮ ಮೀಲ್ಸ್ ಅಲ್ಲೂ ಸಹ ನಾವು ಸಮತೋಲನವಾಗಿರ್ಬೇಕು ನಮ್ಮ ಆಹಾರ. ಬರೀ ನಾನು ಬೆಳಗ್ಗೆ ಊಟ ಮಾತ್ರ ಚೆನ್ನಾಗಿ ತಿಂದೆ, ಮಧ್ಯಾಹ್ನ ಚೆನ್ನಾಗಿ ತಿಂದಿಲ್ಲ, ರಾತ್ರಿ ಹಾಗಲ್ಲ. ಸೊ ಪ್ರತಿಯೊಂದು ತಟ್ಟೆಯಲ್ಲೂ ನಾವು ಈ ಎಲ್ಲಾ ಆಹಾರದ ಗುಂಪುಗಳು ಸೇರೋ ತರ ನಾವು ಗಮನ ವಹಿಸಿ ನಾವು ಆಹಾರ ಸೇವನೆ ಮಾಡ್ಬೇಕು. ಜೊತೆಗೆ ತಟ್ಟೆಯಲ್ಲಿ ಮಿನಿಮಮ್ 5 ಬಣ್ಣಗಳು ಇರಬೇಕು. ಸೊ ಯಾಕೆ ಅಂತಂದ್ರೆ, ಈಗ ನಾನು ಉದಾಹರಣೆ ಟೊಮ್ಯಾಟೋವನ್ನ ತಗೊಂಡ್ರೆ, ಟೊಮ್ಯಾಟೋಲಿ ನಮಗೆ ಲೈಕೋಪೀನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಅದು ಏನು ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಎಂಡ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ, ಫ್ರೀ ರೆಡಿಕಲ್ಸ್ ಅಂತ ಉತ್ಪತ್ತಿ ಆಗ್ತಿರ್ತಾವೆ. ಅವು ಹಾನಿಕಾರಕ ಅಂಶಗಳು ಅಂತ ಹೇಳ್ಬಹುದು. ಆ ಫ್ರೀ ರೆಡಿಕಲ್ಸ್ ನಾವು ಒಂದು ಸಂಖ್ಯೆನ ಕಡಿಮೆ ಮಾಡಬೇಕು ಅಥವಾ ಅವುಗಳನ್ನ ತೊಡೆದು ಹಾಕಬೇಕು ಅಂತಂದ್ರೆ ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಇರ್ತಕ್ಕಂಥ ಆಹಾರನ ಸೇವನೆ ಮಾಡಬೇಕು. ಸೊ ಇಲ್ಲಿ ಈ ವಿವಿಧ ಬಣ್ಣದ ತರಕಾರಿಗಳು, ಹಸಿರು ಇರಬಹುದು, ಹಳದಿ ಇರಬಹುದು, ಕೆಂಪಿರ್ಬೋದು, ಬಿಳಿ ಇರ್ಬೋದು, ಈ ರೀತಿ ನಾವು ವಿವಿಧ ಬಣ್ಣಗಳನ್ನ ನಮ್ಮ ತಟ್ಟೆಯಲ್ಲಿ ಮಿನಿಮಮ್ 5 ತಟ್ಟೆಗಳು, ಈಟ ರೇನ್ಬೋ ಅಂತ ಹೇಳ್ತೀವಿ. ಅಂದ್ರೆ ವಿವಿಧ ಬಣ್ಣಗಳನ್ನ ನಾವು ಸೇವನೆ ಮಾಡಿದಾಗ ನಮ್ಗೆ ಫೈಟೋ ಕೆಮಿಕಲ್ಸ್ ಅಥವಾ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಒಂದೊಂದು ಬಣ್ಣದಲ್ಲೂ ಒಂದೊಂದು ನಮ್ಗೆ ಆರೋಗ್ಯಕ್ಕೆ ಸಹಾಯ ಮಾಡ್ತಕ್ಕಂತ ಒಂದು ನ್ಯೂಟ್ರಿಯೆಂಟ್ ಇರುತ್ತೆ. ಉದಾಹರಣೆಗೆ ಈಗ ಸೊಪ್ಪಾಗಿರ್ಬೋದು, ಹಸಿರೆಲೆಗಳು, ಮತ್ತೆ ಗಜ್ಜರಿ ಆಗಿರ್ಬೋದು, ಸೌತೆ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ತಾವು ಹೇಳಿದಾಗ ಎಲ್ಲ ಸಮತೋಲನವಾಗಿ ನಾವು ದಿನನಿತ್ಯನೂ ಕೂಡ 5 ಬಣ್ಣದ್ದು ಬೇಕು. ನಮ್ಮ ತಟ್ಟೆಯಲ್ಲಿ 5 ಬಣ್ಣ ಇದೇನಾ ಇಲ್ಲ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಹೌದು. ಈಗ ಎಲ್ಲಾನು ನಮ್ಮ ತಟ್ಟೆಯಲ್ಲಿ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆವಾಗ ಏನ್ ಮಾಡ್ಬೇಕು, ಸ್ವಲ್ಪ ಹೆಣ್ಮಕ್ಳು ಮನೆಯಲ್ಲಿ ಈಗ ಒಂದು ಪರೋಟ ಮಾಡಿದೆ, ಪರೋಟನಲ್ಲಿ ಎಲ್ಲ ತರಕಾರಿಗಳನ್ನ ಮಿಶ್ರಣ ಮಾಡಿದೆ, ಅಥವಾ ಬಿಸಿಬೇಳೆ ಬಾತ್ ನೋಡಿ, ಕಾಳಿದೆ, ಅದರಲ್ಲಿ ಅಕ್ಕಿ ಇದೆ, ತರಕಾರಿ ಇದೆ, ಎಲ್ಲ ಇದೆ. ಸೊ ಆ ರೀತಿ ನಾವು ಸ್ವಲ್ಪ ವಿಚಾರ ಮಾಡ್ಬಿಟ್ಟು ಎಲ್ಲಾ ತರಕಾರಿ, ಎಲ್ಲಾ ಹಣ್ಣು ಎಲ್ಲಾನು ಸೇರ್ಬಿಟ್ಟು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬಿಟ್ಟು ನಾವು ಮಾಡಿದಾಗ ಅದು ಸಮತೋಲನವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಬರೀ ನಾವು ಅನ್ನ ಅಥವಾ ತಿಳಿ ಸಾರು ತಿಂದಾಗ ನಮಗೆ ಅದರಲ್ಲಿ ಯಾವುದೇ ಶಕ್ತಿ ಸಿಗ್ಲಿಕ್ಕೆ ಸಾಧ್ಯತೆ, ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಮತ್ತೆ ನಾರಿನಂಶನೂ ಸಹ ಕಡಿಮೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಕ್ಕಿಯನ್ನ ಬಹಳಷ್ಟು ಪಾಲಿಶ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಗೆ ನಾರಿನಂಶನೂ ಸಿಗಲ್ಲ, ಥಯಾಮಿನ್ ಅನ್ನೋ ಅಂಶನೂ ಸಿಗಲ್ಲ. ಸೊ ಹಾಗಾಗಿ ನಾವು ಆದಷ್ಟು ತಿನ್ಬೇಕಾದ್ರೆ ಏನೇನ್ ತಿನ್ಬೇಕು ಅನ್ನೋದನ್ನ ವಿಚಾರ ಮಾಡ್ಬಿಟ್ಟು ನಾವು ಈ ಸಮತೋಲನ ಇರೋ ತರ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ. ಈಗ ಕೆಲವೊಬ್ರು ಈ ಜಂಕ್ ಫುಡ್ಗಳಾಗಿರ್ಬೋದು, ಈಗ ಕರೆದ ಪದಾರ್ಥಗಳಾಗಿರ್ಬೋದು, ಈಗ ಪ್ಯಾಕೆಟ್ ಫುಡ್ಗಳಿಗೆ ಹೆಚ್ಚಿನ ಒಂದು ಆಕರ್ಷಣೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರವಾಸಿಗಳಲ್ಲಾಗಿರ್ಬೋದು ಅದು ಸರ್ವೇ ಸಾಮಾನ್ಯ ಆಗಿದೆ. ಏನಿದು ಜಂಕ್ ಫುಡ್ ತಿನ್ನೋದ್ರಿಂದ ಹೇಗೆ ಅಪಾಯಕಾರಿಯಾಗ್ತದೆ? ಮತ್ತೆ ಮುಖ್ಯವಾಗಿ ದುಡಿಯುವಂತಹ ಒಂದು ಜನರು ಈಗ ಬೆಳಿಗ್ಗೆ ನಾಷ್ಟ ಮಾಡ್ಲಾರ್ದಾನೆ ಹೊಲಕ್ಕೆ ಹೋಗ್ಬಿಟ್ಟಿರ್ತಾರೆ, ಹೊಟ್ಟೆ ತುಂಬ ತಿನ್ಲಾರ್ದಾನೆ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟಿರ್ತಾರೆ, ಇದರಿಂದ ಏನ್ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತೀರಿ? ಇಲ್ಲಿ
ಜಂಕ್ ಫುಡ್ ಅಂತಂದ್ರೆ ಈಗ ನೀವು ಎರಡು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದೀರಾ. ಒಂದು ಟಿಫಿನ್ ಮಾಡ್ದೇನೆ, ಊಟ ಮಾಡ್ದೇನೆ ಹೋಗಿರ್ತಾರೆ ಅನ್ನೋ ಒಂದು ವಿಚಾರವನ್ನು ಡಿಸ್ಕಸ್ ಮಾಡೋಣ. ಜೊತೆಗೆ ಜಂಕ್ ಫುಡ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಮೊದಲೇದಾಗಿ ನೀವು ಊಟ ಮಾಡ್ದೇನೆ, ಈಗ ಮಕ್ಳು ಟಿಫಿನ್ ತಿಂದೇನೆ ಹೋಗ್ತಾರೆ. ಆಮೇಲೆ ಹೆಣ್ಮಕ್ಳು ಮನೇಲಿ ಕೆಲಸ ಮಾಡ್ತಿರ್ತಾರೆ, ಹೌಸ್ ವೈಫ್ಸ್ ಅಂತ ಹೇಳಿ, ಹೋಮ್ ಮೇಕರ್ಸ್ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರೆ, ಮನೇಲಿ ಎಲ್ರನ್ನೂ ಕಳಿಸಿ ಎಲ್ಲ ಕೆಲಸ ಮಾಡಿ ಒಮ್ಮೆಲೆ 11-12 ಗಂಟೆಗೆ ಟಿಫಿನ್ ತಿಂದ್ಬಿಡ್ತಾರೆ, ಊಟನೇ ಮಾಡೋದಿಲ್ಲ. ಸೊ ಈ ತರನೇ ಇರುತ್ತೆ. ಮತ್ತೆ ಕೂಲಿ ಮಾಡೋರು ಹಾಗೆ ಹೋಗ್ಬಿಡ್ತಾರೆ, 11-12 ಗಂಟೆಗೆ ಊಟ ಮಾಡ್ತಾರೆ. ಹಾ, ಸೊ ಈ ರೀತಿ ಇದು ಏನಂತೀವಿ ನಾವು ಬ್ರೇಕ್ಫಾಸ್ಟ್ ಅಂದ್ರೆ ಏನು, ಬ್ರೇಕಿಂಗ್ ದ ಫಾಸ್ಟ್ ಅಂತ. ನಾವು ಊಟ ರಾತ್ರಿ 8-9 ಗಂಟೆಗೆ ಮಾಡಿರ್ತೀವಿ ನೈಟ್, ನಿನ್ನೆ ದಿನ. ಇವತ್ತು ಬೆಳಗ್ಗೆ ನಾನು 8 ಗಂಟೆವರೆಗೂ ಫಾಸ್ಟಿಂಗ್ ಅಲ್ಲಿ ಇರ್ತೀನಿ, ಉಪವಾಸ ಇರ್ತೀನಿ ಅಂತ ಅರ್ಥ. ಸೊ ಅದನ್ನ ಬ್ರೇಕ್ ಮಾಡೋದಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಈ ಬ್ರೇಕ್ಫಾಸ್ಟ್ ಅನ್ನೋದು ಅಥವಾ ಬೆಳಗಿನ ಉಪಹಾರ ಅನ್ನೋದು ಅತಿ ಮುಖ್ಯವಾದಂತಹ ಮೀಲ್ ಆಫ್ ದ ಡೇ ಅಂತ. ನಮ್ಮ ಒಂದು ದಿನದಲ್ಲಿ ನಾವೇನು ಊಟ 3 ಹೊತ್ತು ತಿಂತೀವಿ, ಅದರಲ್ಲಿ ಅತಿ ಮುಖ್ಯವಾದದ್ದು ಯಾವ್ದು ಅಂದ್ರೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ಆ ಬ್ರೇಕ್ಫಾಸ್ಟ್ ನಾವು ಕಂಪಲ್ಸರಿ ತಗೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ವೀಕ್ನೆಸ್, ನಮ್ಮ ಇಡೀ ದಿನದ ಎನರ್ಜಿ ಕೊಡ್ತಕ್ಕಂಥದ್ದೇ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಈಗ ನಾವು ತಿಂದೇ ಇದ್ದಾಗ ಏನಾಗುತ್ತೆ, ಉದಾಹರಣೆ ಮಕ್ಕಳು ಅವರು ತಿಂದಿಲ್ಲ, ಬೆಳಗ್ಗೆ ತಿಂದು ಹೋಗಿಲ್ಲ ಅಂತಂದಾಗ ಕಾನ್ಸಂಟ್ರೇಷನ್ ಬರಲ್ಲ ಕ್ಲಾಸಸ್ ಅಲ್ಲಿ. ಹಾಗೆ ಇರಿಟೇಷನ್, ಯಾರಾದ್ರೂ ಮಾತಾಡಿಸಿ ಇರಿಟೇಷನ್ ಆಗುತ್ತೆ, ಸಿಟ್ಟು ಬರುತ್ತೆ, ಏಕಾಗ್ರತೆ ಇರೋದಿಲ್ಲ. ಮತ್ತೆ ನಾವು ಜಂಕ್ ಫುಡ್ಸಿಗೆ ಅಟ್ರಾಕ್ಟ್ ಆಗ್ತೀವಿ. ಈ ಮಧ್ಯ ಊಟದ ಟೈಮ್ ಇನ್ನ 1 ಗಂಟೆ ಇರುತ್ತೆ. ಸೊ ಮಧ್ಯದಲ್ಲಿ ಹೋಗಿ ಏನಾದ್ರೂ ಬಿಸ್ಕೆಟ್ ತಗೊಂಡು ತಿನ್ನೋಣ, ಚಿಪ್ಸ್ ತಗೊಂಡು ತಿನ್ನೋಣ, ಆ ತರ. ಸೊ ಜಂಕ್ ಫುಡ್ಸ್ ಕಡೆ ನಾವು ಹೆಚ್ಚಿನ ಆಕರ್ಷಿತರಾಗ್ತೀವಿ. ಮತ್ತೆ ಕೂಲಿ ಕಾರ್ಮಿಕರನ್ನ ತಗೊಂಡಾಗ ಏನಾಗುತ್ತೆ, ಅವರಲ್ಲಿ ದುಡಿಲಿಕ್ಕೆ ಶಕ್ತಿ ಕಡಿಮೆ ಆಗ್ಬಿಡುತ್ತೆ, ನಿಶಕ್ತಿ ಆಗುತ್ತೆ, ಪರ್ಫಾರ್ಮೆನ್ಸ್ ಅವ್ರ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೀಲು. ಹಾಗೆ ಕೆಲವೊಂದು ಸ್ಟಡೀಸ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಬ್ರೇಕ್ಫಾಸ್ಟ್ ಅನ್ನ ಯಾರು ಸ್ಕಿಪ್ ಮಾಡ್ತಾರೆ ಅವರಲ್ಲಿ ಟೈಪ್ 2 ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಅದು ಕಟ್ಟಿಟ್ಟ ಬುತ್ತಿ. ನಾವು ಹೆಣ್ಮಕ್ಳು ಅನ್ಕೊಂತಿರ್ಬೋದು, ನಾನು ತಿನ್ನದೇ 2 ಹೊತ್ತು ತಿಂತೀನಿ, ನನ್ಗೆ ಡಯಾಬಿಟಿಸ್ ಬರಲ್ಲ, ಆದ್ರೂ ಮನೆಯಲ್ಲೇ ಇದೀನಿ, ಆದ್ರೂ ಯಾಕೆ ಎಲ್ಲ ಕೆಲಸ ಮಾಡ್ತೀನಿ, ಯಾಕೆ ಡಯಾಬಿಟಿಸ್ ಬಂತು? ಸೊ ಯಾಕೆ ಅಂದ್ರೆ ಯಾರು ಬ್ರೇಕ್ಫಾಸ್ಟ್ ಅನ್ನ ಮಿಸ್ ಮಾಡ್ತಾರೆ ಅವರಲ್ಲಿ ಇದು ಕಂಪಲ್ಸರಿಯಾಗಿ ಡಯಾಬಿಟಿಸ್ ಅನ್ನೋದು ಬರುತ್ತೆ ಅನ್ನೋದು ಸ್ಟಡೀಸ್ ಹೇಳುತ್ತೆ. ಸೊ ಇದು ಒಂದು ವಿಚಾರ. ಜಂಕ್ ಫುಡ್ಸ್ ಅಂದ್ರೆ ಏನು ಅನ್ನೋ ಒಂದು ಕ್ವಶನ್ ಕೇಳಿದ್ರಿ ನೀವು. ಜಂಕ್ ಅಂದ್ರೆ ಮೀನಿಂಗ್ ಏನು, ವೇಸ್ಟ್ ಅಂತ ಅರ್ಥ. ಸೊ ಈ ಫುಡ್ಸ್ ಗಳಿಗೆ ನಾವು ಜಂಕ್ ಫುಡ್ಸ್ ಅಂತ ಯಾಕೆ ಹೇಳ್ತೀವಿ? ಯಾಕೆ ಆಹಾರ ಅಂದ್ರೆ ಒಳ್ಳೇದಿರ್ಬೇಕಲ್ಲ ಎಲ್ಲೂ, ಯಾಕೆ ಜಂಕ್ ಫುಡ್ಸ್ ಅಂತ ಅದ್ರಲ್ಲಿ ಯಾಕೆ ಕೆಟಗರಿ ಮಾಡಿದೀವಿ? ಸೊ ಜಂಕ್ ಫುಡ್ಸ್ ಅಂದ್ರೆ ಏನು ಅಂತಂದ್ರೆ, ಒಂದು ಇದು ಅತಿ ಸಂಸ್ಕರಣೆ ಆಗಿರುತ್ತೆ ಮತ್ತು ಪ್ಯಾಕ್ಡ್ ಆಗಿ ಬರುತ್ತೆ. ಹಾಗೇನೆ ಇದರಲ್ಲಿ ಸಾಕಷ್ಟು ಸಂರಕ್ಷಕಗಳು, ಯಾಕಂದ್ರೆ ಇದು ನಾವು ವರ್ಷಗಟ್ಟಲೆ ಇಡಬೇಕು, ಪ್ರಿಸರ್ವೇಟಿವ್ಸ್ ವರ್ಷಗಟ್ಟಲೆ ಇದನ್ನ ನಾವು ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡ್ತೀವಿ. ಸೊ ಇದೆಲ್ಲ ಇರುತ್ತೆ. ಮತ್ತೆ ಇದನ್ನ ಮೈದಾದಿಂದ ಮಾಡಿರ್ತಾರೆ ಒಂದು, ಮತ್ತೆ ಇದರಲ್ಲಿ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವೀಗ ಡಾಲ್ಡಾ ಇರಬಹುದು, ಈ ತರದ ಎಣ್ಣೆಗಳನ್ನ ಬಳಸಿರ್ತಾರೆ. ಜೊತೆಗೆ ಉಪ್ಪು, ಸೋಡಿಯಂ ಜಾಸ್ತಿ ಇರುತ್ತೆ ಅಥವಾ ಸಕ್ಕರೆ ಜಾಸ್ತಿ ಇರುತ್ತೆ. ಈ ಅಂಶಗಳಿದ್ರೆ ಇದು ಜಂಕ್ ಫುಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗೇನೆ ಜೊತೆಗೆ ನಾವು ಈ ಬೆವರೇಜಸ್ ಬಂದಾಗ, ಬೆವರೇಜಸ್ ಅಂದ್ರೆ ನಾವೇನ್ ಜ್ಯೂಸ್ಗಳು, ಬಾಟಲ್ಸ್ ಗಳಲ್ಲಿ ಕುಡಿತೀವಿ. ಉದಾಹರಣೆ ಕೋಕೋ ಕೋಲಾ, ಪೆಪ್ಸಿ, ಸ್ಪ್ರೈಟ್ ಇರಬಹುದು. ಈ ರೀತಿಯ ಕೆಲವೊಂದು ನಾನು ಹೆಸರು ಹೇಳ್ತಾ ಇದ್ದೀನಿ. ಈ ತರ ಹಲವಾರು ಬಾಟಲ್ಗಳಲ್ಲಿ ಇರ್ತಕ್ಕಂಥದ್ದು ಕಾರ್ಬೋನೇಟೆಡ್, ಅದರಲ್ಲೂ ಕಾರ್ಬೋನೇಟೆಡ್ ಬೆವರೇಜಸ್ ಅಂತ ಹೇಳ್ತೀವಿ. ಇವು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು, ಇತ್ತೀಚಿನ ದಿನಗಳಿಂದ ಸುಮಾರು ವರ್ಷಗಳಿಂದ, ಒಂದು 10-20 ವರ್ಷಗಳಿಂದನೂ ತುಂಬಾ ಜನ ಆಕರ್ಷಿತರಾಗ್ತಾ ಇದ್ದಾರೆ ಈ ತರದ ಒಂದು ಬೆವರೇಜಸ್ಗೆ. ಸೊ ಇದು ಅತಿ ಹಾನಿಕಾರಕವಾದಂತದ್ದು ಈ ಬೆವರೇಜಸ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದರಲ್ಲಿ ನೀರು ಬಿಟ್ರೆ ಸಕ್ಕರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನ ಬಳಸಿರ್ತಾರೆ. ಒಂದು ಸಣ್ಣ ಒಂದು ಟಿನ್ ನಾನು ಮೊದಲು ನಾವು ಸ್ನಾಕ್ಸ್ ಅಂತ ಅಂದಾಗ ಏನು, ಇಡ್ಲಿ ಅಥವಾ ದೋಸೆ ಈ ತರ ತಿನ್ಲಿಕ್ಕೆ ಹೋಗ್ತಾ ಇದ್ವಿ ಸಾಯಂಕಾಲ. ಆದ್ರೆ ಇತ್ತೀಚೆಗೆ ಏನಾಗಿದೆ, ಪಿಜ್ಜಾ, ಬರ್ಗರ್ ಈ ತರದ ಆಹಾರಗಳು, ಅಥವಾ ಈ KFC ಅಂತ ಹೇಳ್ತೀವಿ, ಫ್ರೈಡ್ ಅಥವಾ ಈ ರೋಸ್ಟೆಡ್ ಚಿಕನ್ಸ್ ಅಂತ ಹೇಳ್ತೀವಿ, ಆ ತರ ಎಲ್ಲ ತಿನ್ಲಿಕ್ಕೆ ಮಕ್ಕಳು ಇಷ್ಟಪಡ್ತಾರೆ. ಸೊ ಇದು ಯಾಕೆ ನಮ್ಗೆ ಬೇಡ ಅಂತ ಅನ್ನೋದಾದ್ರೆ, ಮೊದಲೇದು ಇದು ನ್ಯೂಟ್ರಿಷನ್ ಟ್ರಾನ್ಸಿಷನ್ ಆಗಿದೆ ಅಂತ ಹೇಳ್ಬೋದು. ನಮ್ಮಲ್ಲಿ ಅತಿ ಹೆಚ್ಚು ಬದಲಾವಣೆ ಆಗಿದೆ ಅಂತ. ಸೊ ಮೊದಲು ನಾವು ಆ ತರದ ಇಡ್ಲಿ ದೋಸೆ ತಿಂತಾ ಇದ್ವಿ, ಇತ್ತೀಚೆಗೆ ಆ ತರದ ಮಕ್ಕಳು ಹೊರಗಡೆ ಹೋದಾಗ ಆ ತರ ತಿನ್ನೋದು ಇಷ್ಟಪಡೋದಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಕ್ಯಾಲೋರಿ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಬಟ್ ಬೇಕಾದಂತ ಪೋಷಕಾಂಶಗಳು ಸಿಗ್ತಾ ಇಲ್ಲ, ಬೇಡವಾದಂಥದ್ದು ಹೆಚ್ಚಿಗೆ ಸಿಗ್ತಾ ಇದೆ. ಈಗ ಉದಾಹರಣೆ, ಒಂದು ಬರ್ಗರ್ ಅಥವಾ ಒಂದು ಪಿಜ್ಜಾ ಒಂದು ಪೀಸ್ ತಗೊಂಡಾಗ ಅಲ್ಲಿ ನಂಗೆ 200-300 ಕಿಲೋ ಕ್ಯಾಲರೀಸ್ ಸಿಗ್ತಾ ಇದೆ. ಸೊ ನನ್ಗೆ ಒಂದು ಹೊತ್ತಿಗೆ ಸಿಗ್ತಕ್ಕಂಥ ಕ್ಯಾಲರೀಸ್ ಅದರಲ್ಲೇ ಸಿಗ್ತಾ ಇದೆ, ಬಟ್ ಅದರಲ್ಲಿ ನನಗೆ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸು, ಮಿನರಲ್ಸು ಮತ್ತೆ ವಿಟಮಿನ್ಸ್ ಅದು ಸಿಗ್ತಾ ಇಲ್ಲ, ನಾರು ಸಿಗ್ತಾ ಇಲ್ಲ. ಅತಿ ಮುಖ್ಯವಾದಂತ ಪೋಷಕಾಂಶ ನಾರು ಅಂತ ಹೇಳ್ಬೋದು, ನಾರು ಸಿಗ್ತಾ ಇಲ್ಲ. ಹೀಗಾದಾಗ ಏನಾಗ್ತಾ ಇದೆ, ಹಲವಾರು ರೋಗಗಳಿಗೆ ನಾವು ಈಡಾಗ್ತಾ ಇದ್ದೀವಿ, ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದು ಯಾವುದು ಅಂತ ನಾವು ನೋಡ್ತಾ ಹೋದಾಗ, ಸಕ್ಕರೆ ಕಾಯಿಲೆ,
ನಮ್ದು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಸಾಮಾನ್ಯವಾಗಿದೆ. ಹಾ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಇದೆ. ಪ್ರತಿ 3ರಲ್ಲಿ ಒಬ್ರಿಗೆ ಡಯಾಬಿಟಿಕ್ ಇದೆ ನಮ್ಮಲ್ಲಿ. ಇವನ್ ನಾವು ಸಣ್ಣ ಒಂದು ವಯಸ್ಸಿನಿಂದನೇ ಶುರುವಾಗ್ತಾ ಇದೆ. ಮೊದಲು ನಾವು ವಯಸ್ಸಾದವ್ರಲ್ಲಿ ಮಾತ್ರ ಕಾಣ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಯಸ್ಸಲ್ಲೂ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಕಾಣ್ತಾ ಇದೆ. ಜೊತೆಗೆ BP, ಹೆಚ್ಚಿನ ರಕ್ತದ ಒತ್ತಡ ಅಂತ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಹಾಗೆ ಕ್ಯಾನ್ಸರ್, ಯಾಕಂತಂದ್ರೆ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆಗ್ತದೆ ನಮ್ಮ ಬಾಡಿಯಲ್ಲಿ. ಈ ಏನು ನಾವು ಈ ಫ್ರೈಡ್ ಚಿಕನ್, ರೋಸ್ಟೆಡ್ ಚಿಕನ್ ಅಥವಾ ಫ್ರೈಡ್ ಚಿಪ್ಸ್ ಅದೆಲ್ಲ ತಗೊಳ್ತಾ ಇದೀವಿ, ಅದ್ರಲ್ಲಿ ಏನಾಗ್ತದೆ ಈ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ, ಸೊ ಡೈಟ್ರಿ ಏಜಸ್ ಅಂತ ಹೇಳ್ತೀವಿ. ಇದು ಹೊಸ ಕಾನ್ಸೆಪ್ಟ್ ಇತ್ತೀಚೆಗೆ. ಸೊ ಈ ಡೈಟ್ರಿ ಏಜಸ್ ಅನ್ನೋ ಅಂಶಗಳೇನಿದೆ ಅವು ಎಲ್ಲಿ ನೀರಿನಂಶ, ಯಾವ ಆಹಾರದಲ್ಲಿ ನೀರಿನಂಶ ಕಮ್ಮಿ ಇರುತ್ತೆ ಅದರಲ್ಲಿ ಈ ಡೈಟ್ರಿ ಏಜಸ್ ಜಾಸ್ತಿ ಇರುತ್ತೆ. ಆ ಡೈಟ್ರಿ ಏಜಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂತ ಆಹಾರ ನಾವು ಹೆಚ್ಚಿಗೆ ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಕ್ಯಾನ್ಸರ್ ಅಥವಾ ಸಕ್ಕರೆ ಕಾಯಿಲೆ, ಈ ರೀತಿಯ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ, ಅವು ಅತಿ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಹಾಗಾಗಿ ಬಾರ್ಬೆಕ್ಯೂ ಚಿಕನ್ ಅಂತ ಹೇಳ್ತೀವಿ, ಚಿಪ್ಸ್ ಇರ್ಬೋದು, ಈ ತರ ಯಾವ್ದು ಅತಿ ಹೆಚ್ಚು ರೋಸ್ಟ್ ಮಾಡಿರ್ತೀವಿ, ಫ್ರೈ ಮಾಡಿರ್ತೀವಿ, ಅದು ನಮಗೆ ಒಳ್ಳೇದಲ್ಲ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು ಮೇಡಮ್. ಮುಖ್ಯವಾಗಿ ಎಲ್ಲದಕ್ಕೂ ಮೂಲ ನಾವು ಸೇವಿಸ್ತಕ್ಕಂಥ ಒಂದು ಆಹಾರ. ನಮ್ಮ ಆಹಾರ ಉತ್ತಮವಾಗಿತ್ತು ಅಂತಂದ್ರೆ ನಮ್ಮ ಬದುಕು ಕೂಡ ಉತ್ತಮವಾಗಿರ್ತದೆ. ಮುಖ್ಯವಾಗಿ ನಾವು ಕಾಯಿಲೆಗಳಿಂದ ದೂರವಾಗಿರುವಂಥದ್ದು ಮುಖ್ಯವಾಗಿ ಆಹಾರದ ಮೇಲೆ ಅವಲಂಬನೆ ಆಗಿರ್ತದೆ. ಏನ್ ಹೇಳ್ತೀರಿ, ಯಾವ ಆಹಾರಗಳನ್ನ ಸೇವಿಸಬೇಕು, ಯಾವ ಆಹಾರಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತ ಒಂದು ವಿಚಾರವನ್ನ ಇಲ್ಲಿ ನಾವು ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ವಲ್ನರೇಬಲ್ ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಯಾರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಅಂದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್, ಲ್ಯಾಕ್ಟೇಟಿಂಗ್ ಅಂದ್ರೆ ಹಾಲು ಉಣಿಸ್ತಕ್ಕಂಥ ಬಾಣಂತಿಯರು, ಪ್ರೌಢಾವಸ್ಥೆ ಹೆಣ್ಮಕ್ಳು. ಸೊ ಇವ್ರನ್ನ ವಲ್ನರೇಬಲ್ ಗ್ರೂಪ್ಸ್ ಅಂತೀವಿ. ಜೊತೆಗೆ ವಯಸ್ಸಾದಂಥವ್ರು, ಏಜ್ಡ್ ಪೀಪಲ್, ಸೊ ಇವ್ರನ್ನ ವಲ್ನರೇಬಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಇವ್ರಿಗೆ ನಾವು ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ಆವಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಯಾರ್ಯಾರಿಗೆ ಯಾವ್ಯಾವ ರೀತಿ ಆಹಾರ ಕೊಟ್ಟರು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ಮಕ್ಕಳು ಅಂದ ತಕ್ಷಣ ಈಗ ಯಾವ ರೀತಿ ನಮಗೆ ದೊಡ್ಡವರಿಗೆ ಎಲ್ಲ ಆಹಾರನೂ ಮುಖ್ಯನೋ ಅದೇ ರೀತಿ ಮಕ್ಕಳಿಗೂ ಸಹ ಎಲ್ಲ ಆಹಾರ ಮುಖ್ಯ. ಅದರಲ್ಲೂ ಪ್ರೋಟೀನ್ ಇರ್ತಕ್ಕಂಥ ಆಹಾರ ಅತಿ ಮುಖ್ಯ. ಹಾಗಾಗಿನೇ ನೀವು ನೋಡಿರ್ಬೋದು ಅಂಗನವಾಡಿ ಶಾಲೆಗಳಲ್ಲಿ ಮಿಡ್ ಡೇ ಮೀಲ್ ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಚಿಕ್ಕಿ ಕೊಡ್ತಾ ಇದ್ದಾರೆ. ಸೊ ನಾವು ಆ ಮೊಟ್ಟೆಯನ್ನ ಆ ಮಗುವಿಗೆ ಹೋಗೋ ತರ ನಾವು ಗಮನ ವಹಿಸ್ಬೇಕು. ನಾವು ಅಂಗನವಾಡಿಗಳಲ್ಲಿ ನಿಮ್ಗೆ ಏನ್ ಮಕ್ಳಿಗೆ ಕೊಡ್ತಾ ಇದಾರೆ ಆ ಮೊಟ್ಟೆನ ಆ ಮಗು ತಿನ್ಬೇಕು, ಆ ರೀತಿ ನೀವು ಗಮನ ವಹಿಸ್ಬೇಕು ತಾಯಂದಿರಾಗಿ. ಹಾಗೆ ಶಾಲೆ ಇದ್ದಾಗ ಮೊಟ್ಟೆ ಕೊಡ್ತಾರೆ, ಶಾಲೆ ಇಲ್ಲದೆ ಇರೋ ಸಮಯದಲ್ಲಿ ಮನೆಯಲ್ಲಿ ನಾವು ಮೊಟ್ಟೆನ ಕೊಡ್ಬೇಕು. ನಾವೊಂದು ಚಿಪ್ಸ್ ಅಥವಾ ಬಿಸ್ಕೆಟ್ ತಗೊಂಡ್ ಬರ್ಲಿಕ್ಕೆ ಹೋಗ್ತೀವಿ, 10 ರೂಪಾಯಿ ಆದ್ರೂ ನಾವು ಅದಕ್ಕೆ ಕೊಡ್ತೀವಿ. 1 ಅಥವಾ 2 ಮೊಟ್ಟೆನ ನಾವು 10 ರೂಪಾಯಲ್ಲಿ ತಗೊಂಡ್ ಬರ್ಬಹುದು. ಸೊ ಹಾಗಾಗಿ ಮೊಟ್ಟೆ ಪರಿಪೂರ್ಣ ಆಹಾರ ಅಂತ ಹೇಳ್ತೀವಿ, ಮತ್ತು ಅದರಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ಸ್ ಇರುತ್ತೆ, ಎಲ್ಲ ಅಮೈನೋ ಆಮ್ಲಗಳಿರುತ್ತೆ. ನಾವು ತಿಂದಾಗ ಪರಿಪೂರ್ಣವಾಗಿ ನಮ್ಮ ದೇಹದೊಳಗದು ಡೈಜೆಸ್ಟ್ ಆಗುತ್ತೆ, ಎಬ್ಸಾರ್ಬ್ ಆಗುತ್ತೆ. ಹಾಗಾಗಿ ಮೊಟ್ಟೆನ ಪ್ರತಿನಿತ್ಯ ಮಗುವಿಗೆ ನಾವು ಕೊಡಬೇಕಾಗತ್ತೆ.